ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾಯ್ಫುಲ್ ಜೀವನ. ಇವತ್ತು ನಾನು ನಿಮಗೆ ಒಂದು ಫೋಟೋ ವಾಲ್ನ ಹೇಗೆ ರೆಡಿ ಮಾಡ್ಬೋದು ಆ್ಯಂಡ್ ಈ ಸ್ಟಿಕ್ಕರ್ಸ್ ತೊಗೊಳೋದಕ್ಕಿಂತ ನಾವೇ ಕೈಯಲ್ಲಿ ಹ್ಯಾಂಡ್ ಸ್ಟಿಕ್ಕರ್ಸ್ ಥರಾನೇ ಬಿಡಿಸೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಔಟ್ಲುಕ್ ಕೂಡ ಚೆನ್ನಾಗಿರುತ್ತೆ, ಒಂದು ಮನೆಯಲ್ಲಿ ಲುಕ್ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಬನ್ನಿ ತೋರಿಸ್ತೀನಿ. ಇದು ಹಾಲಲ್ಲಿ ಒಂದು ಟ್ರೀ ಬ್ರ್ಯಾಂಚ್ ಬಿಡಿಸಿದ್ದೀನಿ. ಸೊ ಇದು ಬಂದು ಬ್ಲ್ಯಾಕ್ ಐಲೈನರ್ ಯೂಸ್ ಮಾಡಿಕೊಂಡು ಬಿಡಿಸಿದ್ದೀನಿ. ಆ್ಯಂಡ್ ಇದು ಈ ಚಿಕ್ಕ ಚಿಕ್ಕ ಫ್ಲವರ್ಸ್ ಇದೆಯಲ್ಲ, ಇದನ್ನು ನಾನು ಲಿಪ್ಸ್ಟಿಕ್ ಮತ್ತು ಇಯರ್ ಬಡ್ಸ್ ಯೂಸ್ ಮಾಡಿಕೊಂಡು ಜಸ್ಟ್ ಒಂದು ಡಾಟ್ಸ್ ಇಟ್ಟು ಬಿಡಿಸಿದ್ದೀನಿ. ನೀವು ನೋಡ್ಬೋದು, ಇದು ಆ್ಯಕ್ಚುಲಿ ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ಲಿಪ್ಸ್ಟಿಕ್, ಬ್ಲ್ಯಾಕ್ ಮಾರ್ಕರ್ ಮತ್ತು ಲಿಪ್ಸ್ಟಿಕ್ ಯೂಸ್ ಮಾಡಿಕೊಂಡು ಬಿಡಿಸಿರೋ ಅಂತಹ ಬ್ರ್ಯಾಂಚ್ ಇದು. ನಾವು ಈ ಸ್ಟಿಕ್ಕರ್ಸ್ನ ಆನ್ಲೈನಲ್ಲೋ ಅಥವಾ ಎಲ್ಲಾದರೂ ಪರ್ಚೇಸ್ ಮಾಡಿ ತೊಗೊಳೋದಕ್ಕಿಂತ ಲೈಕ್ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಇರುತ್ತೆ. ಸೊ ಈ ಥರ ಫೋಟೋಸ್ನ ನಾವು ಎತ್ತಿಡೋದಕ್ಕಿಂತ ಈ ಬ್ರ್ಯಾಂಚಸ್ಗೆ ಒಂದು ಸ್ಕೇಲ್ ಯೂಸ್ ಮಾಡಿ ಲೈನ್ ಹಾಕಿ ಈ ಥರ ಲೈಕ್ ನಾವು ಲ್ಯಾಂಪ್ ಬಿಡಿಸೋದಕ್ಕಿಂತ ಈ ಥರ ಫೋಟೋಸ್ನ ಹ್ಯಾಂಗ್ ಮಾಡಿದರೆ ನೋಡೋರ್ಗು ಚೆನ್ನಾಗಿ ಕಾಣಿಸುತ್ತೆ, ಒಂದು ಒಳ್ಳೆ ಲುಕ್ ಸಿಗುತ್ತೆ, ಮತ್ತು ಎತ್ತಿಡೋದು ತಪ್ಪುತ್ತೆ. ಸೊ ಚೆನ್ನಾಗಿದೆ. ಇದು ಟೋಟಲ್ ಓವರಾಲ್ ಲುಕ್ ತೋರಿಸ್ತೀನಿ ರೀ. ಈ ಫೋಟೋ ನಾವು ವಂಡರ್ಲಾಲ್ ತೆಗೆಸ್ಕೊಂಡಿದ್ದು, ಆ್ಯಂಡ್ ಇದು ಕೂಡ ಅಷ್ಟೇ ಲೈಕ್ ಸ್ಪ್ಲಾಶ್ ಇದೆಯಲ್ಲ ಇದ್ರ ಫೋಟೋ. ಆ್ಯಂಡ್ ಇದು ಬ್ಯಾಂಗ್ಳೂರಲ್ಲೇ ಸ್ನೋ ವರ್ಲ್ಡಲ್ಲಿ ತೆಗೆಸ್ಕೊಂಡಿರೋದು. ಸೊ ಈ ಫೋಟೋಸ್ನೆಲ್ಲ ನಾವು ಸುಮ್ಮನೆ ಲೈಕ್ ಒಳಗೆ ಎತ್ತಿಡೋದಕ್ಕಿಂತ ಈ ಥರ ಹ್ಯಾಂಗ್ ಮಾಡಿದರೆ ಒಂದು ಫೋಟೋ ವಾಲ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕೆಳಗಡೆ ನಾನು ಸದ್ಗುರು ಅವರ ಈಶಾ ಫೌಂಡೇಶನ್ನ ಆದಿಯೋಗಿ ಬಿಡಿಸಿದ್ದೀನಿ. ಇದು ಆ್ಯಕ್ಚುಲಿ ನನಗೆ ಇಷ್ಟು ಚೆನ್ನಾಗಿ ಬಿಡ್ಸೋಕ್ಕೆ ಬರಲ್ಲ, ನನ್ನ ತಮ್ಮನ ಹೆಲ್ಪ್ ತಗೊಂಡು ನಾನು ಬಿಡಿಸಿರೋದು. ನೋಡಿ, ಇದು ಬಂದು ಆದಿಯೋಗಿ. ಆ್ಯಂಡ್ ನೆಕ್ಸ್ಟು ಇದು ಬಂದು ಸೇಮ್ ಮಾರ್ಕರ್ ಯೂಸ್ ಮಾಡಿರೋದು. ಆ್ಯಂಡ್ ಇದು ಗ್ರೀನ್ ಕಲರ್ ಲೀಫು ಹೈಲೈಟರ್ ಯೂಸ್ ಮಾಡಿರೋ ಅಂಥದ್ದು. ಸೊ ಇಲ್ಲಿ ನೋಡ್ಬೋದು, ಇದನ್ನು ನಾನು ರೂಮಲ್ಲಿ ಬಿಡಿಸಿದ್ದೀನಿ. ಜಸ್ಟ್ ಒಂದು ಟ್ರೀ ಬಿಡಿಸ್ಬಿಟ್ಟು ಇದು ಲಾಫಿಂಗ್ ಬುದ್ಧ, ಇದು ಒಂದು ಬ್ಯಾಂಗಲ್ ಯೂಸ್ ಮಾಡಿಬಿಟ್ಟು ಫೇಸ್ ಮಾಡಿ, ತುಂಬಾ ಈಸಿ ಬಿಡಿಸೋದಿದು. ಏನೋ ಒಂಥರ ನಾವು ಬಿಡಿಸಿದ್ದೀವಲ್ಲ ಅಂತ ಖುಷಿ ಇರುತ್ತೆ. ನೋಡಿ, ಲುಕ್ ಈ ಥರ ಬರುತ್ತೆ. ನೀವು ಇನ್ನೂ ತುಂಬ ದೊಡ್ಡದಾಗೆ ಬಿಡಿಸ್ಬೋದು ಈ ಟ್ರೀನ. ಆ್ಯಂಡ್ ಹಾಗೆ ಇಲ್ಲಿ ಸೈಡಿಗೆ ಬಂದರೆ ಇದನ್ನು ನಾವು ಒಂದು ಪೇಪರಲ್ಲಿ ಲೈಕ್ ಪ್ರಿಂಟ್ ತೆಗೆದು ಇದನ್ನು ಸೈಡಲ್ಲೆಲ್ಲ ನಾವೇ ಪೇಂಟ್ ಮಾಡಿ ಬಿಡಿಸ್ಬೋದು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಇದನ್ನು ಒಂದ್ಸಲ ಓದಿದರೆ ಮನಸ್ಸಿಗೇನೋ ಖುಷಿ ಅನಿಸುತ್ತೆ. ಡೋಂಟ್ ರಶ್, ಗುಡ್ ಥಿಂಗ್ಸ್ ಟೇಕ್ ಟೈಮ್. ಸೊ ನಾವು ಯಾವುದಕ್ಕೆ ಆಗಲಿ ನಮಗಾಗಲಿಲ್ಲ ಅಂತ ಬೇಜಾರು ಪಟ್ಕೊಳೋದಕ್ಕಿಂತ ಗುಡ್ ಥಿಂಗ್ಸ್ ಟೇಕ್ ಟೈಮ್ ಅಂದರೆ ನಾವು ಒಳ್ಳೆಯದು ಬರುತ್ತೆ, ನಾವು ಕಾಯಬೇಕು, ಒಳ್ಳೆಯ ಸಮಯ ನಮಗೂ ಬರುತ್ತೆ, ಕಾಯಬೇಕು ಅಂತ. ಸೊ ಏನೋ ಒಂದ್ಸಲ ಬೆಳಗ್ಗೆ ಎದ್ದ ತಕ್ಷಣ ಓದಿದರೆ ಖುಷಿ ಅನಿಸುತ್ತೆ ಮನಸ್ಸಿಗೆ, ಒಂದು ಡೇ ಚೆನ್ನಾಗಿ ಓಡುತ್ತೆ. ಸೊ ಇದು ನನ್ನ ರೂಮ್ ಲುಕ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ ನಿಮಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ವೀಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಮ ಸಮಯನ ನನ್ನ ವಿಡಿಯೋ ನೋಡೋದಕ್ಕೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.